ಈ ನಾಡಿನ ಸಮಸ್ತ ಜನತೆಗೆ ಹಾಗೂ ಬಸವಾಭಿಮಾನಿಗಳಿಗೆ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಈ ನಾಡಿನಲ್ಲಿ ಬಸವಣ್ಣವರು ಸಮಾನತೆಯಲ್ಲಿ ಪ್ರಥಮ ಸಮಾನತೆ ತಂದಂತವ್ರೆ ಬಸವಣ್ಣವರು. ಆಮೇಲೆ ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಟ್ಟಂತವ್ರೆ ಇವತ್ತು ಬಸವಣ್ಣವರು. ಹಲವಾರು ರಂಗದಲ್ಲಿ ನೋಡುವಂತ ಟೈಮ್ಲಿ ಪಾರ್ಲಿಮೆಂಟ್ ವ್ಯವಸ್ಥೆ ಅನ್ನೋದು ಅವತ್ತಿನ 900 ವರ್ಷದ ಹಿಂದೆ ಪಾರ್ಲಿಮೆಂಟ್ ವ್ಯವಸ್ಥೆ ಅನ್ನೋದು ತೋರಿಸಿದ್ ಕೂಡ ಬಸವಣ್ಣವರು ಅನ್ನೋದು ಹೇಳಕ್ ಬಹಳ ಸಂತೋಷ ಅನ್ಸುತ್ತ. ಜೊತೆಗೆ ಎಲ್ಲಾ ಸಮಾಜಗಳಿಗೆ ಸಮಾನತೆ ಕೊಟ್ಟು ನ್ಯಾಯ ಕೊಟ್ಟಂತವ್ರು ಇವತ್ತು ಬಸವಣ್ಣವರು. ಅದ ನಂತರ ಅಂಬೇಡ್ಕರ್ ಅವರು ಅದೇ ದಾರಿಯಲ್ಲಿ ವರೆದಂತ ದಾರಿಯಲ್ಲಿ ಏನ್ ಸಂವಿಧಾನ ರಚನೆ ಮಾಡಿದ್ರೆ ಏನ್ ಬಸವ ತತ್ವಗಳದ ಅದೇ ಸಂವಿಧಾನ ಅನ್ನುವಂತ ಮಾತನ್ನು ಕೂಡ ಹೇಳಕ್ ಇಷ್ಟಪಡ್ತೇನೆ. ಇವತ್ತು ಈ ನಾಡಿನ ಸಮಸ್ತ ಜನರಿಗೆ ಬಸವ ಜಯಂತಿಯ ಶುಭಾಶಯಗಳನ್ನು ಕೂಡ ನಾನು ಹೇಳಿದ್ರಲ್ಲ ಇವಾಗ ತಮಗೆ ಸರ್ ಅದು ಏನ್ ಬರುತ್ತೆ ನಾಳೆ SIT ಅದೇನ್ ಬರುತ್ತೆ. ಯಾಕಂದ್ರೆ ಯಾವ ತನಿಖಾ ಇದಕ್ಕೆ ಸಂಸ್ಥೆ ಕೊಟ್ಟಿದ್ರೆ ಅದ್ರ ಮ್ಯಾಗ ಗೌರವ ಇರ್ಬೇಕಾಗತ್ತ. ಜೊತೆಗೆ ಇವತ್ತು ನ್ಯಾಯಾಲಯಗಳು ಕೊಟ್ಟಂತ ಟೈಮಲ್ಲಿ ನ್ಯಾಯಾಲಯಗಳ ಬಗ್ಗೆ ಕೂಡ ನಮಗೆ ಒಂದು ಮೊನ್ನೆ ಪ್ರಹ್ಲಾದ್ ಜೋಶಿ ಅವ್ರು ಮಾತಾಡಿರೋದು ಒಂದ್ಸಲ ಅದನ್ನ ನೋಡಿದ್ರೆ ಅರ್ಥ ಆಗತ್ತೆ. ನಿಮ್ ಕಡೆ ಕ್ಲಿಪ್ಪಿಂಗ್ ಇರ್ಬೋದು ನೋಡಿ. ಮೊನ್ನೆ ನೇಹಾ ಕೇಸಲ್ಲಿ ಮಾತಾಡ್ಯಾರ. ಅದು ನಮ್ಮ ಸಿಬಿಐ ಕೊಟ್ಬಿಟ್ರು ಅಂದ್ರೆ ನಮ್ಮ ಸಿಬಿಐ ಅನ್ನೋ ವಿಶ್ವಾಸ ಎಷ್ಟೈತೆ ಅವ್ರಿಗೆ ಒಂದ್ಸಲ ತೆಗೆದು ನೋಡ್ರಿ. ಒಂದ್ಸಲ ಕ್ಲಿಪ್ಪಿಂಗ್ ತೆಗೆದು ನೋಡ್ರಿ. ಕ್ಲಿಪ್ಪಿಂಗ್ ತೆಗೆದು ಒಂದ್ಸಲ ಹಾಕ್ರಿ. ನಮ್ಮ ಸಿಬಿಐ ಅನ್ನೋ ಕೊಡ್ತಾರಲ್ಲ ಅದು ದಟ್ಸ್ ವೆರಿ ರಾಂಗ್. ಯಾಕಂದ್ರೆ ನಮ್ಮ ಸಿಬಿಐ ಅಂತ ಇರಬಾರ್ದು. ಸಂಸ್ಥೆ ಯಾವತ್ತು ಯಾವುದೋ ಒಂದು ಸಂಸ್ಥೆಗಳು ಇದ್ರ ಮ್ಯಾಗ ಕೆಲಸ ಮಾಡುವಂತ ಟೈಮ್ನಲ್ಲಿ ಅದ್ರ ಮೇಲೆ ಶೋಧನೆ ಮಾಡುವಂತ ಟೈಮ್ನಾಗ ಅವ್ರು ಫ್ರೀ ಆಗಿಬಿಡ್ಬೇಕು. ಬಟ್ ಹಂಗಾಗಿಲ್ಲ. ವ್ಯವಸ್ಥೆ ಇವತ್ತ ಸಂಪೂರ್ಣವಾಗಿ ಹಾಳಾಗೈತಿ. ಅದನ್ನ ಯಾಕಂದ್ರೆ ಅವ್ರು ಹೇಳುವಂತ ನೋಡಿದಾಗ ಅನ್ಸುತ್ತೆ. ನೋಡಿ ಒಂದ್ಸಲ ಮಾಧ್ಯಮದಲ್ಲಿ ತೆಗೆದು ನಿಮ್ಮಲ್ಲಿ ಕ್ಲಿಪ್ಪಿಂಗ್ ಇದೆ ನೋಡಿ. ನಮ್ಮ ಸಿಬಿಐ ಯಾವ ನಮ್ಮ ಸಿಬಿಐ ಆಗುತ್ತೆ, ಹೆಂಗ ಅವ್ರ ಸಿಬಿಐ ಆಗುತ್ತೋ ಅರ್ಥನೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.